ಏನು ಎಲ್ಲರೂ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ? ಕೋಪ ಮಾಡ್ಕೊಂಡಿರೋ ನನ್ನನ್ನು ನೋಡೋದು ಬಿಟ್ಟು ಹೆದರ್ಕೊಂಡು ಅಳ್ತಾ ಇರೋ ಅವ್ರನ್ನ ನೋಡಿ. ಈ ಸೋಮೇಗೌಡ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದ ಕೆಟ್ಟದಾಗಿ. ಏಯ್ ಸೋಮ, ನಿನಗೇನಿಲ್ಲ ಬಂದಿತ್ತು ದೊಡ್ಡ ರೋಗ? ನೀನಿನ್ನು ಹಳೆ ಬುದ್ಧಿ ಬಿಟ್ಟಿಲ್ವಾ? ಅಜಯ್, ನಾನು ಏನು ಮಾಡಿಲ್ಲ. ಏಯ್ ಮುಚ್ಚು ಬಾಯಿ. ಸುಳ್ಳು ಹೇಳೋರನ್ನ ಕಂಡ್ರೆ ನನಗಾಗಲ್ಲ ಅಂತ ನಿನಗೆ ಗೊತ್ತು ತಾನೇ? ನೋಡಮ್ಮ, ಹೆದರ್ಕೋಬೇಡ, ನಾವೆಲ್ಲರೂ ಇದ್ದೀವಿ. ಟೈಮ್ ಈಗ ಮುಂಚಿನ ಥರ ಇಲ್ಲ, ಬದಲಾಗಿದೆ. ಅಮ್ಮ, ನಾನು ಏನು ತಪ್ಪು ಮಾಡಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅಣ್ಣ 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 ಅನ್ನೋ ಮಾತಿಗೆ ಅರ್ಥ ಗೊತ್ತಿದ್ಯಾ ಅವನಿಗೆ? ಗಂಡ್ಸಾಗಿ ನಾನು ಏನು ಮಾಡಿದ್ರು ಜಯಿಸ್ತೀನಿ ಅನ್ನೋ ನೀಚ್ ಬುದ್ಧಿಯಿಂದನೇ ಇಂಥ ಕೆಲಸ ಮಾಡೋದು. ಚಿಗವ್ವ, ನಾನು ಏನು ಮಾಡಿಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ನಾ ಕಾಣೆ. ಮಾತಾಡಬೇಡ ಅಂತ ಹೇಳ್ದೆ ತಾನೇ? ಶಿವಣ್ಣ ಏನು ಹೇಳ್ತಾರೆ ಗೊತ್ತಾ? ಎಲ್ಲ ಹೆಣ್ಮಕ್ಳು ಮಾಂಕಾಳ್ ಅವನ ಪ್ರತಿರೂಪ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ಗೌರವ ಮರ್ಯಾದೆ ಎಲ್ಲಾನು ಕೊಡಬೇಕು. ಅಂಥವ್ರನ್ನ ನೋಡಿ ನೀನು ಜೀವನದಲ್ಲಿ ಏನು ಕಲೀಲಿಲ್ಲ ಅಂದರೆ ಜೀವನದಲ್ಲಿ ಇನ್ನೇನು ಕಲಿತೀಯ ನೀನು? ಮನು, ಇದು ಚಿಕ್ಕ ವಿಷಯ, ಅರ್ಥ ಮಾಡ್ಕೊ ಮನು. ತಪ್ಪು ಚಿಕ್ಕದಾದ್ರೆ ಏನು ದೊಡ್ಡದಾದ್ರೆ ಏನು, ತಪ್ಪು ತಪ್ಪೆ ಅಂತ ನೀನೇ ನನಗೆ ಹೇಳಿದ್ದನ್ನು ಮರ್ತೋಗ್ಬಿಟ್ಟಿದ್ಯಾ? ಈಗ ನೀನು ತಪ್ಪು ಮಾಡಿದ್ಯಾ, ಅದು ತಪ್ಪು ತಪ್ಪೆ. ಅದು ಅಲ್ಲದೆ ಒಂದು ಹೆಣ್ಣಿನ ವಿಚಾರದಲ್ಲಿ ನೀನು ತುಂಬ ದೊಡ್ಡ ತಪ್ಪು ಮಾಡಿದ್ಯಾ. ರಾಣಿ, ಹೋಗಿ ಬೆಲ್ಟ್ ತಗೊಂಬ. ಬೆಲ್ಟಾ? ಯಾಕೆ ದೊರೆ? ನನಗೆ ಬೇಕು ಅಷ್ಟೇ, ಹೋಗಿ ತಗೊಂಬ. ಅತ್ತೆ, ನಮ್ಮ ಮನು ನೋಡಿದ್ರ? ಅವನ ಮಾತು, ಹಾವ ಭಾವ ಎಲ್ಲ ಬದಲಾಗ್ತಿದೆ ಅನಿಸ್ತಿಲ್ಲ? ನನ್ನ ಕಣ್ಣೆ ನಂಗೆ ನಂಬಕೈತೆ ಇಲ್ಲ ಕಣೆ. ನನ್ನ ಗಂಡನು ವಯಸ್ಸಿದ್ದಾಗ ಹಿಂಗೆ ಮಾತಾಡೋನು. ಅದೇ ಗೊತ್ತು, ಅದೇ ಗಾಂಭೀರ್ಯ. ಏ ಮನು, ಏನು ಮಾಡಕೊಂಡಿದ್ಯಾ? ನೋಡು, ಇಷ್ಟು ದಿನ ಮಾಡಿದ್ದೆಲ್ಲ ಸಾಕು. ಮೈಗಿ ಎಲ್ಲ ಮುಟ್ಟಕ್ಕೆ ಬಂದರೆ ಸರಿಗಿರಕ್ಕಿಲ್ಲ. ಅಣ್ಣ ಬಂದರೆ ನಿನ್ನ ಗತಿನೇ ಬೇರಾಗಿರುತ್ತೆ ನೋಡು. ನನ್ನ ಮಾತು ಇಲ್ಲಿವರೆಗೂ ನಿನಗೆ ಕೊಟ್ಟಿದ್ದು ಶಿಕ್ಷೆ ಅಲ್ಲ, ಇದು ದಂಡನೆ ಮಾತ್ರ. ಶಿಕ್ಷೆ ಬೇರೆನೇ ಇದೆ. ದೊರೆ, ನಿಮಗೆ ಶಿಕ್ಷೆಗೂ ದಂಡನೆಗೂ ವ್ಯತ್ಯಾಸ ಗೊತ್ತೈತಾ? ಶಿಕ್ಷೆಯಿಂದ ಶಿಕ್ಷಣ ಅಂತ ಯಾರೋ ಓದೋದನ್ನು ನಾನು ಕೇಳಿದ್ದೀನಿ. ಮೈಗೆ ಏಟಾಗೋದು ದಂಡನೆ. ಶಿಕ್ಷೆ ಅನ್ನೋದು ಮನಸ್ಸಿಗಾಗಬೇಕು, ಆಗಲೇ ಬುದ್ಧಿ ಕಲಿಯೋದಕ್ಕೆ ಸಾಧ್ಯ. ಅಂಥ ಒಂದು ಶಿಕ್ಷೆನ ನೀನು ಸೋಮಣ್ಣನ ಕೊಡಬೇಕು. ನಾನಾ? ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗ್ಲಿಂದನೂ ಸುಮಾರು ವಿಷಯ ನೋಡಿವ್ನಿ. ಆದರೆ ನನಗೆ ಸಾನೆ ನೋವಾಗಿರೋ ವಿಷಯ ಅಂದರೆ ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯ. ಈ ಮನೆ ಗಂಡ್ಮಕ್ಳು ಹೆಣ್ಣನ್ನು ಏನೋ ಅನ್ಕೊಂಡ್ಬಿಟ್ಟವ್ರೆ. ಹೆಣ್ಣಿಗೆ ಎಷ್ಟೊಂದು ಕಷ್ಟ ಇರ್ತೈತೆ, ಏಟೊಂದು ಸಂಕಟ ಇರ್ತೈತೆ. ಈ ಸಮಾಜದಲ್ಲಿ ಹೆಣ್ಣು ಬದುಕಕ್ಕೆ ಎಷ್ಟೊಂದು ಕಷ್ಟಪಡ್ತಾಳೆ ಅಂತ ಗೊತ್ತು ಮಾಡಿಸ್ಲೇಬೇಕು, ಅಂತ ಶಿಕ್ಷೆ ಕೊಡಿಸ್ಬೇಕು. ಆದರೆ ಅದು ನನ್ನಿಂದ ಅಲ್ಲ, ನನ್ನ ಅಣ್ಣ ಅತ್ತಿಗೆಯಿಂದಲೇ ಸಿಗಲೇಬೇಕು. ಸರಿಯಾಗಿ ಹೇಳಿದೆ ರಾಣಿ. ಶಿವು ಪಾರ್ವತಿನ ಬಿಟ್ಟರೆ ಇಂಥದಕ್ಕೆಲ್ಲ ಸರಿಯಾದ ಶಿಕ್ಷೆ ಕೊಡೋದು. ನೀನು ಮೊದಲು ಫೋನ್ ಮಾಡು. ಹಲೋ, ಹೇಳಿ ರಾಣಿ, ಆರಾಮಾಗಿದೆಯಾ? ಹ್ಞೂ ಅದಕ್ಕೆ ನಾನು ಆರಾಮಾಗಿವ್ನಿ. ಆದರೆ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಅಣ್ಣನೂ ಇದ್ರೆ ಚಂದ. ಓ ಹೌದಾ, ಇರು ಕರಿತೀನಿ. ರಾಣಿ ಫೋನ್ ಮಾಡಿದಾಳೆ, ನಾವು ಮಾತಾಡ್ಬೇಕಂತೆ, ಬಾ. ಬಂದೆ. ಓಹೋ, ಮಾಸಿಗಪ್ಲು ಮಾರಾಣಿಯವರು ಫೋನ್ ಮಾಡೋರಲ್ಲಪ್ಪ, ಬಡ ಬಗ್ರನ್ನೆಲ್ಲ ಮಾತಾಡ್ಸಕ್ಕೆ. ಹೇಳೋ ರಾಣಿ. ಅದಕ್ಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ.
ಕರುಣೆ ಮುಲಾಜು ಪಾಪ ಪುಣ್ಯ ಅಂದ್ಕೊಂಡು ಉತ್ತರ ಕೊಡಬೇಡಿ. ನಿಮ್ಗೆ ಏನು ಅನಿಸುತ್ತೋ ತಟ್ಟಂತ ಉತ್ತರ ಕೊಡಿ. ಆಯಿತು ಹೇಳು. ಒಬ್ಬ ಮನುಷ್ಯ ತಾನೇ ದೊಡ್ಡ ಗಂಡಸು, ಅವ್ನು ಯಾರು ಮುಟ್ಟಕ್ಕಾಗಲ್ಲ ಅಂದ್ಕೊಂಡು ಒಂದು ಹೆಣ್ಣಿನ ತವ ತೆಪ್ಪಾಗಿ ನಡ್ಕೋತಾನೆ. ಅದು ಮೊದಲನೇ ಕಿತ ಅಲ್ಲ, ಸುಮಾರು ಕಿತ ತೆಪ್ಪಾಗಿ ನಡ್ಕೋತಿರ್ತಾನೆ. ಅಂಥವನಿಗೆ ಏನು ಶಿಕ್ಷೆ ಕೊಡಬೇಕು? ರಾಣಿ ಏನವಾಯ್ತು? ನೀನು ಆರಾಮಾಗಿದ್ದೆ ತಾನೆ? ಇಲ್ಲಾಂದ್ರೆ ಈಗಲೇ ಒಂಟ್ಪತ್ತಿ ನೀರು ಅಲ್ಲಿಗೆ. ಅಯ್ಯೋ ಅಣ್ಣ, ನಾನಿಲ್ಲಿ ಆರಾಮಾಗಿ ಇವನಿ. ಆದರೆ ಈ ವಿಷಯ ನನಗೆ ಸಂಬಂಧಪಟ್ಟಿದ್ದಲ್ಲ, ಬೇರೆ ಯಾರಿಗೂ ಸಂಬಂಧಪಟ್ಟಿದ್ದು. ಒಂದು ಗಂಡು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಎಷ್ಟೋ ಜನ ಕೂಗಾಡಿದ್ರು, ಬಡ್ಕೊಂಡ್ರು, ಹೋರಾಡಿದ್ರು. ಅದು ಏನೂ ಪ್ರಯೋಜನ ಆಗಲಿಲ್ಲ. ಆದರೆ ನನಗನ್ಸ್ತಿರೋ ಒಂದು ಥಾಟ್ ಏನು ಗೊತ್ತಾ? ಮೊದಲು ಗಂಡಿಗೆ ಹೆಣ್ಣಿನ ಕಷ್ಟ ಗೊತ್ತಾಗಬೇಕು. ಅಂದರೆ ಅವನು ಹೆಣ್ಣಿನ ವೇಷದಲ್ಲೇ ಇರಬೇಕು. ಮೊದಲು ಗಂಡಿಗೆ ಹೆಣ್ಣಿನ ಕಷ್ಟ ಗೊತ್ತಾಗಬೇಕು. ಅಂದರೆ ಅವನು ಹೆಣ್ಣಿನ ವೇಷದಲ್ಲೇ ಇರಬೇಕು. ಇವತ್ತಿನ ಸಮಾಜ ಹೆಂಗಾಗೈತೆ ಅಂದರೆ ಒಂದು ಕೋಲಿಗೆ ಸೀರೆ ಉಡಿಸ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ರೆ ಅದನ್ನು ಕಾಮದೃಷ್ಟಿಯಾಗಿ ನೋಡ್ತಾರೆ ಕೆಲವು ಗಂಡಸರು. ಹಂಗೆ ಮಾಡ್ಬೇಕು ಪರ. ರಾಣಿ, ಇಂಥ ಪಾಪಿಗಳಿಗೆ ಬುದ್ಧಿ ಬರಬೇಕು ಅಂತಂದರೆ ಮೊದಲು ಆ ಗಂಡು ಹೆಣ್ಣಿನ ವೇಷದಲ್ಲೇ ಸಮಾಜದಲ್ಲಿ ಬದುಕಬೇಕು. ಇದೆ ನನ್ನಿಂದ, ನನ್ನ ಗಂಡನಿಂದ ನಿನಗೆ ಕೊಡೋ ಉತ್ತರ. ಇಷ್ಟು ಸಾಕತ್ಗೆ ಅಣ್ಣ. ಅದಕ್ಕೆ ಮತ್ತೆ ಫೋನ್ ಮಾಡ್ತೀನಿ. ಏನು ಪರು ನನ್ನ ತಂಗಿ ಹಿಂಗೆಲ್ಲ ಪ್ರಶ್ನೆ ಕೇಳ್ತಾವಳೆ? ಬಹುಶಃ ಮಾಸ್ತಿ ಕೊಪ್ಪಲಾಗೆ ಯಾವುದಾದ್ರೂ ಕಿತ್ತೋದು ನನ್ನ ಮಗ ಸಿಕ್ಕಾಕೊಂಡಿರ್ಬೋದು. ಅದಕ್ಕೆ ಶಿಕ್ಷೆ ಕೊಡಕ್ಕೆ ಹಿಂಗೆ ಕೇಳ್ತಾವಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಾಹುಬಲಿ ಪಿಕ್ಚರ್ನಾಗೆ ಶಿವಗಾಮಿ ಬತ್ತಾಳಲ್ಲ, ಹಂಗೆ ಅನ್ಸ್ತಾಳೆ ನನ್ನ ತಂಗಿ. ನಮ್ಮ ರಾಣಿ ಅದಕ್ಕೂ ಮೇಲೆ. ಸರಿ ಆಯ್ತು, ಬಂದೆ. ಕೇಳಿಸ್ತಲ್ಲ ದೊರೆ, ಇದೇ ಶಿಕ್ಷೆ. ಏ ಮನು, ಬೇಡ ಮನು, ನನ್ನ ಮಾತು ಕೇಳು. ಇನ್ಮೇಲೆ ಕೇಳೋದೆಲ್ಲ ನೀನು, ಹೇಳೋದು ನಾವು. ನಾನು ಹೇಳೋವರೆಗೂ ಸೀರೆ ಉಟ್ಕೊಂಡು ಹೆಣ್ಣಿನ ಥರ ಇರಬೇಕು. ಅದೇ ಬಟ್ಟೆಲಿ ಓಡಾಡಬೇಕು. ನಮ್ಮ ಕಣ್ಣು ತಪ್ಪಿಸಿ ಆ ಸೀರೆನ ಬದಲಾಯಿಸಿ ಬೇರೆ ಬಟ್ಟೆ ಹಾಕ್ಕೊಂಡೆ ಅನ್ಕೋ, ಶಿಕ್ಷೆ ಇನ್ನೂ ದೊಡ್ಡದಾಗುತ್ತೆ. ನೆನಪಲ್ಲಿರಲಿ. ಅಜ್ಜಿ ಚಿಗವ್ವ ಬೇಡ ಅಂತೇಳಿ. ಏ ಸೋಮ, ರಾಜ ಕೊಟ್ಟಿರೋ ಆಜ್ಞೆನ ಯಾರ ಕೈಲೂ ತಪ್ಸಕ್ಕಾಗಕ್ಕಿಲ್ಲ. ಸುಮ್ತೆ ಬಾ. ದೊರೆ ನಡೀರಿ ಹೋಗಮ್ಮ.